ಇದಕ್ಕೆ ಹೋಲಿಕೆನೂ ಇಲ್ಲ. ಇಟ್ಸ್ ಎ ವೆರಿ 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 ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ. ಇದರಲ್ಲಿ ಎಲ್ಲರೂ ಭಾಗವಹಿಸಿ ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡಬೇಕಲ್ಲ, ಒಟ್ಟಾಗೆ ಮಾಡಿ. ಯಾರ್ಯಾರು SCಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದೀನಿ ಮಾಡಿಸಿ ಕರ್ಕೊಂಬಂದು ಒಬ್ರಿಗೊಬ್ರು ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ಪಾರದರ್ಶಕವಾಗಿ ಸರ್ಕಾರ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ. ಹೀಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಇಡೀ ರಾಷ್ಟ್ರದ ಆಯಾ ಗುಂಪುಗಳು ಅಂದರೆ ಕರ್ನಾಟಕದಲ್ಲಿ 101 ಜಾತಿಗೆ ಆ ಜನಸಂಖ್ಯೆ ಆಧಾರವಾಗಿ ಎಲ್ಲ ಸೌಲಭ್ಯಗಳು, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡ್ತೀನಿ. ಸೊ ಅದಕ್ಕೆ 1000 crores ಇಟ್ಟಿದ್ದಾರೆ ಈ ಭಾಗಕ್ಕೆ ಮಾತ್ರ ಅದು. ಸೊ ಈ ರೀತಿಯಾಗಿ ಅನೇಕ ಯೋಜನೆಗಳು ಇವತ್ತು ಆಗ್ತದೆ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಹಿತ ಕೆಲವು ಪ್ರಾಜೆಕ್ಟ್ಸ್ಗೆಲ್ಲ 30% KKRDB ಅವ್ರು ಕೊಡ್ತಾಯಿದ್ದಾರೆ. 70% ಮೈನ್ ಇರಿಗೇಷನಿಂದ ನಾವು ಕೆಲವು ಪ್ರಾಜೆಕ್ಟ್ಸು ಚಿತ್ತಾಪೂರು, ಸೇಡಮ್ಮು ಮತ್ತು ನಮ್ಮ ಕುರುಡಿ ನಮ್ಮ ಹತ್ರ ಈ ರೀತಿಯಾಗಿ ಎಲ್ಲ ಕಡೆ ಸೇರಿ ಅವರು ಸಹಿತ ಒಂದು 30%ಲಿಂದ ಅವ್ರು ನಮಗೆ ಸಹಾಯ ಮಾಡ್ತಾಯಿದ್ದಾರೆ ಡಿಪಾರ್ಟ್ಮೆಂಟ್. ಹೀಗಾಗಿ ಅದೇ ರೀತಿಯಾಗಿ ನಾವು SCPTS ನಮ್ಮದೇ ಡಿಪಾರ್ಟ್ಮೆಂಟ್ ಈ ಸಾರಿ ನಾವು ಫಸ್ಟ್ ಟೈಮ್ ಇನ್ ಕರ್ನಾಟಕದಲ್ಲಿ SCPTSನಲ್ಲಿ 5 ಎಕರೆ ಒಳಗಿರ್ತಕ್ಕಂಥ ರೈತ SCPTSನಲ್ಲಿ ಬರ್ತಕ್ಕಂಥ ಫಲಾನುಭವಿಗಳಿಗೆ 5322 ಬೋರ್ವೆಲ್ ಮಾಡಿಕೊಡ್ತೀವಿ. ಎಲ್ಲ ಡ್ರಿಲ್ಲಿಂಗ್ ನಡೀತಾ ಇದೆ. ನಾವು ಬೋರ್ವೆಲ್ ಮಾಡಿ ಜಸ್ಕಾಮ್ ಏನು ಕಾರ್ಪೊರೇಷನ್ಗಳಿದೆ ಅವ್ರ ಕಡೆಯಿಂದ ಅವ್ರಿಗೆಲ್ಲ ಬೇಕಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಸು, ಪೈಪ್ ಲೈನ್ಸು, ಪೋಲ್ಸ್ ಆಗ್ತಕ್ಕಂಥದ್ದು ಎರಡೂ ಸೇರಿದ್ರೆ 10 ಲಕ್ಷ ರೂಪಾಯಿ ಆಗ್ತದೆ ಒಂದೊಂದು ಬೋರ್ವೆಲ್. ಸೊ ಹಾಗಾಗಿ ಈಗ 5233 ಬೋರ್ವೆಲ್ಲು ಈ ಸೀಸನಲ್ಲಿ ನಾವು ಮಾರ್ಚ್ 31 ಒಳಗಾಗಿ ಮುಗಿಸಿದ್ವಿ, ಅಷ್ಟು ಸ್ಯಾಂಕ್ಷನ್ ಮಾಡಿ ಮತ್ತು ಈ ವರ್ಷದಲ್ಲಿ ಕೊಡ್ತೀವಿ. ಸೊ ಈ ರೀತಿಯಾಗಿ ಎಲ್ಲ ಡಿಪಾರ್ಟ್ಮೆಂಟ್, ಸಮಾಜ ಕಲ್ಯಾಣ ಇಲಾಖೆಯಿಂದ ಈಗ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಆಗಿದೆ, ರೂರಲ್ನಲ್ಲಿ ಒಂದಾಗಿದೆ, ಮಸ್ಕಿಯಲ್ಲಿ ಒಂದಾಗಿದೆ. ನಮ್ಮಲ್ಲಿ 22 ಕೋಟಿದು ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ ಇಂದಿರಾವಾಸ ಶಾಲೆ. ಅದರಂಗೆ ಎಲ್ಲ ಕಡೆಯೂ ಇವತ್ತು ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಿತ ಮಾಡ್ತೇವೆ.